ಇದ್ದೀರಾ? ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸಿ ಜಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ವೆಲ್ಕಮ್ ಟು ಯು ವಿಲ್ ಬಿಕಮ್ ಸಿಸ್ಟಮ್ ಅಡ್ಮಿನ್ ವಿಡಿಯೋ ಸೀರೀಸಿಗೆ. ಸೊ ಕಳೆದ ವಿಡಿಯೋದಲ್ಲಿ ಈ ಡಿ ಎನ್ ಎಸ್ ರೆಕಾರ್ಡ್ಸ್ ಬಗ್ಗೆ ಡಿಸ್ಕಷನ್ನ ಸ್ಟಾರ್ಟ್ ಮಾಡ್ದು. ಸೊ ಡಿ ಎನ್ ಎಸ್ ಝೋನ್ ಅಂದ್ರೇನು, ಝೋನ್ ಒಳಗೆ ರೆಕಾರ್ಡ್ಸ್ ಹೇಗಿರುತ್ತೆ, ಸೊ ಈ ರೀತಿ ಡಿಸ್ಕಸ್ ಮಾಡ್ತಿದ್ದು. ಸೊ ಈ ವಿಡಿಯೋದಲ್ಲಿ ಅದ್ರ ಕಂಟಿನ್ಯೂಟಿ. ಸೊ ಈ ವಿಡಿಯೋದಲ್ಲಿ ಸ್ಟಾರ್ಟ್ ಆಫ್ ಅಥಾರಿಟಿ ರೆಕಾರ್ಡಿಂದ ಸ್ಟಾರ್ಟ್ ಮಾಡೋಣ. ಎಸ್ ಒ ಎ, ಜನರಲಿ ದ ಪೀಪಲ್ ವಿಲ್ ಕಾಲ್ ಎಸ್ ಒ ಎ ರೆಕಾರ್ಡ್, ಸ್ಟಾರ್ಟ್ ಆಫ್ ಅಥಾರಿಟಿ. ಸೊ ಏನಿದು ಎಸ್ ಒ ಎ ರೆಕಾರ್ಡ್ ಅಂತ ಹೇಳಿದ್ರೆ, ನೀವು ಯಾವುದೇ ಝೋನನ್ನು ಕ್ರಿಯೇಟ್ ಮಾಡಿ, ಓಕೆ, ಯಾವುದೇ ಪ್ರೈಮರಿ ಝೋನನ್ನು ಕ್ರಿಯೇಟ್ ಮಾಡಿ, ಸೊ ಆಟೋಮೆಟಿಕಲಿ ಇಟ್ ವಿಲ್ ಕ್ರಿಯೇಟ್ ಸಮ್ ಫ್ಯೂ ಡಿಫಾಲ್ಟ್ ರೆಕಾರ್ಡ್ಸ್. ನೀವೊಂದು ಝೋನ್ನ ಕ್ರಿಯೇಟ್ ಮಾಡ್ತು ಅಂದರೆ ಫ್ಯೂ ಡಿಫಾಲ್ಟ್ ರೆಕಾರ್ಡ್ಸ್ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಅದರಲ್ಲಿ ಒನ್ ಆಫ್ ದಿ ರೆಕಾರ್ಡ್ ಇಸ್ ಎಸ್ ಒ ಎ ರೆಕಾರ್ಡ್. ಪ್ರತಿ ಝೋನಿಗೆ ಒಂದು ಎಸ್ ಒ ಎ ರೆಕಾರ್ಡ್ ಇದ್ದೇ ಇರುತ್ತೆ. ಸೊ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಇಲ್ಲಿ ನಮ್ಮ ಡೊಮೈನಲ್ಲಿ ಈಗ ನಾನು ಹೋದ್ರೆ, ನಮ್ಮ ಝೋನಲ್ಲಿ ನನ್ನ ಹತ್ರ ಒಂದು ಝೋನ್ ಇದೆ, ಜಾಬ್ ಡಾಟ್ ಇನ್ ಅಂತ. ಅಲ್ಲಿ ನೋಡಿ, ಆಟೋಮೆಟಿಕಲಿ ದಿಸ್ ಎಸ್ ಒ ಎ ರೆಕಾರ್ಡ್ ಇಸ್ ಆಲ್ರೆಡಿ ಕ್ರಿಯೇಟೆಡ್. ಒಂದು ಝೋನಿಗೆ ಒಂದು ಎಸ್ ಒ ಎ ರೆಕಾರ್ಡ್ ಇರುತ್ತೆ. ಓಕೆ, ಸೊ ಡೋಂಟ್ ಕನ್ಫ್ಯೂಸ್. ಸೊ ಈ ಎಸ್ ಒ ಎ ರೆಕಾರ್ಡ್ ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳಿದ್ರೆ, ಇಫ್ ಐ ಓಪನ್ ದಟ್ ಎಸ್ ಒ ಎ ರೆಕಾರ್ಡ್, ಸೊ ಇಲ್ಲಿ ಇದು ದಿಸ್ ಇಸ್ ವಾಟ್ ದ ಎಸ್ ಒ ಎ ರೆಕಾರ್ಡ್. ಇದರಲ್ಲಿ ಏನೇನು ಡೀಟೇಲ್ಸ್ ಇರುತ್ತೆ, ಫಸ್ಟು ಸೀರಿಯಲ್ ನಂಬರು, ಪ್ರೈಮರಿ ಸರ್ವರ್, ಇದೆಲ್ಲ ಇರುತ್ತೆ. ಏನು ಇದು ಅಂತ ನೋಡೋಣ. ಸೊ ಮೊದಲೇದು ಈ ಸೀರಿಯಲ್ ನಂಬರ್ ಸಿಗ್ನಿಫಿಕೆನ್ಸ್ ಏನು ಅಂತ ನೋಡೋಣ. ಏನು ತೆಗಿಬೇಕು ಈ ಸೀರಿಯಲ್ ನಂಬರು? ಎಕ್ಸಾಂಪಲ್ಲು, ನನ್ನ ಹತ್ರ ಮಲ್ಟಿಪಲ್ ಡಿ ಎನ್ ಎಸ್ ಸರ್ವರ್ಸ್ನ ಕ್ಲಸ್ಟರ್ ಮಾಡಿದ್ದೀನಿ. ಓಕೆ, ಸೊ ಫಾರ್ ಲೋಡ್ ಬ್ಯಾಲೆನ್ಸಿಂಗ್ ಪರ್ಪಸ್ಸೋ ಅಥವಾ ಫಾಲ್ಟ್ ಟಾಲರೆನ್ಸಿಂಗ್ ಪರ್ಪಸ್ಸಿಗೋ ಓಕೆ ಕ್ಲಸ್ಟ್ರಿಂಗ್ ಮಾಡಿದ್ದೀನಿ. ಸೊ ಇಲ್ಲಿ ನನ್ನ ಪ್ರೈಮರಿ ಸರ್ವರಲ್ಲಿ ಸೊ ಅಪ್ಡೇಟಿಂಗ್ ಮೈ ಲೈಕ್ ಎ ರೆಕಾರ್ಡ್ಸ್, ಓಕೆ, ರೆಕಾರ್ಡ್ಸ್ನ ಅಪ್ಡೇಟ್ ಮಾಡ್ತಿದ್ದೀನಿ. ಹೇಗೆ ನನ್ನ ಸೆಕೆಂಡ್ರಿ ಸರ್ವರಿಗೆ ಗೊತ್ತಾಗುತ್ತೆ ಅಪ್ಡೇಟೆಡ್ ಆಗಿದೆ, ಅಥವಾ ನನ್ನ ಹತ್ರ ಮಲ್ಟಿಪಲ್ಲೇ ಪ್ರೈಮರಿ ಝೋನ್ ಇರೋ ಡಿ ಎನ್ ಎಸ್ ಸರ್ವರ್ಸೇ ಇದೆ, ಯಾವುದರಲ್ಲಿ ರೀಸೆಂಟ್ ಅಪ್ಡೇಟ್ ಇದೆ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂತ ವಿತ್ ದ ಹೆಲ್ಪ್ ಆಫ್ ದಿಸ್ ಸೀರಿಯಲ್ ನಂಬರ್. ಯಾವ ಸರ್ವರಲ್ಲಿ ಸೊ ವ್ಯಾವ್ ಐಎಸ್ ಸೀರಿಯಲ್ ನಂಬರ್ ಈ ಆಸ್ ದಿ ಲೈಕ್ ಲೇಟೆಸ್ಟ್ ರೆಕಾರ್ಡ್. ಓಕೆ, ಸೊ ಅದು ಈ ಸೀರಿಯಲ್ ನಂಬರ್ನ ಸಿಗ್ನಿಫಿಕೆನ್ಸ್. ಎಕ್ಸಾಂಪಲ್ಲು, ನಾನು ಡಿ ಎನ್ ಎಸ್ ಸರ್ವರ್, ನೀವು ಡಿ ಎನ್ ಎಸ್ ಸರ್ವರ್, ಯು ಆರ್ ದಿ ಪ್ರೈಮರಿ, ಐ ಆಮ್ ದಿ ಸೆಕೆಂಡರಿ. ಸೊ ನಿಮ್ಮಲ್ಲಿ ಅಪ್ಡೇಟು ಹೊಸದಾಗಿ ಬಂದಿದೆ ಇಲ್ವೋ ಅಂತ ಹೆಂಗೆ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರೆ, ಅಲ್ಲಿ ಚೆಕ್ ಯುವರ್ ಸೀರಿಯಲ್ ನಂಬರ್, ಓಕೆ, ಆಸ್ ಎ ಸೆಕೆಂಡರಿ ಸರ್ವರ್. ಓಕೆ, ಇಫ್ ಹ್ಯಾವ್ ಎ ಮೋರ್ ಸೀರಿಯಲ್ ನಂಬರ್ ಕಂಪೇರ್ ಟು, ಓಕೆ, ಸೊ ನನಗಿಂತ ಅಂತ ಹೇಳಿದ್ರೆ ಯು ಹ್ಯಾವ್ ಎ ಲೇಟೆಸ್ಟ್ ಅಪ್ಡೇಟ್, ಐ ವಿಲ್ ಕಾಪಿ ಇಟ್. ದಟ್ ಈಸ್ ವಾಟ್ ದಿ ಮೀನಿಂಗ್ ಆಫ್ ದಟ್ ಸೀರಿಯಲ್ ನಂಬರ್. ಓಕೆ, ಸೊ ನೆಕ್ಸ್ಟ್ ಪ್ರೈಮರಿ ಸರ್ವರಿಗೆ ಹೋಗೋಣ. ಈ ಝೋನು, ಈ ಪರ್ಟಿಕ್ಯುಲರ್ ಝೋನು ಯಾವ ಸರ್ವರಲ್ಲಿ ರನ್ ಆಗ್ತಾ ಇದೆ, ಸೊ ಇಟ್ ವಿಲ್ ಡಿಫೈನ್ ದಟ್. ಯಾವ ಪ್ರೈಮರಿ ಸರ್ವರಲ್ಲಿ ರನ್ ಆಗ್ತಾ ಇದೆ ಈ ಝೋನು, ಅದನ್ನು ಅದು ಡಿಫೈನ್ ಮಾಡುತ್ತೆ. ನೆಕ್ಸ್ಟು ರೆಸ್ಪಾನ್ಸಿಬಲ್ ಪರ್ಸನ್ ಮೀನ್ಸ್ ಹೂ ಇಸ್ ದಿ ಓನರ್ ಫಾರ್ ದಟ್ ಪರ್ಟಿಕ್ಯುಲರ್ ಝೋನ್, ನಾಟ್ ದಿ ಸರ್ವರ್, ಪರ್ಟಿಕ್ಯುಲರ್ ಝೋನ್. ಓಕೆ, ಯಾವುದೋ ಒಂದು ಝೋನನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದೀರಾ. ಡಿ ಎನ್ ಎಸ್ ಸರ್ವರ್ ಅಂದರೆ ಕನ್ಫ್ಯೂಸ್ ಆಗಬೇಡಿ. ನಂದು abc.com ಡೊಮೈನ್ದು ಸರ್ವರ್ ಇದೆ ಅಂತ ಹೇಳಿದ್ರೆ, ಯಾಕೆ ಅದರಲ್ಲಿ abc.com ಪ್ರೈಮರಿ ಝೋನೇ ಕ್ರಿಯೇಟ್ ಮಾಡಬೇಕು ಅಂತ ದರ್ ಇಸ್ ನೋ ರೂಲ್. ಯು ಕ್ಯಾನ್ ಕ್ರಿಯೇಟ್ ಎನಿ ಝೋನ್. ಓಕೆ, ಇಟ್ ಈಸ್ ಜಸ್ಟ್ ಎ ನೇಮ್ ಟು IP, ಓಕೆ, ರಿಸಾಲ್ವರ್. ಸೊ ಆ ಪರ್ಟಿಕ್ಯುಲರ್ ಝೋನ್ ಪರ್ಸನ್ದು ಮೇಲ್ ಬಾಕ್ಸ್ದು ಡೀಟೇಲ್ಸ್ ಸಿಗುತ್ತೆ ಇಲ್ಲಿ ರೆಸ್ಪಾನ್ಸಿಬಲ್ ಪರ್ಸನಲ್ಲಿ. ಅಂದರೆ ಆ ಪರ್ಟಿಕ್ಯುಲರ್ ಝೋನ್ ಓನರ್ ಮೇಲ್ ಬಾಕ್ಸ್, ಹೂ ಇಸ್ ದಿ ರೆಸ್ಪಾನ್ಸಿಬಲ್ ಪರ್ಸನ್ ಫಾರ್ ದಟ್ ಪರ್ಟಿಕ್ಯುಲರ್ ಝೋನ್, ಆ ಒಂದು ಮೇಲ್ ಬಾಕ್ಸ್ದು ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ರಿಫ್ರೆಶ್ ಇಂಟರ್ವಲ್ಲು, ರಿಟ್ರೈ, ಎಕ್ಸ್ಪೈರು, ಮಿನಿಮಮ್ TTL, ಈ ಏನೋ 4 ಕಾಂಪೊನೆಂಟ್. ರಿಫ್ರೆಶ್ ಇಂಟರ್ವಲ್ಲು, ನೀವು ಪ್ರೈಮರಿ, ನಾನು ಸೆಕೆಂಡ್ರಿ ಅನ್ಕೊಳ್ಳೋಣ. ಸೊ ನಾನು ಅವು ಆಫನ್, ಓಕೆ, ಯಾವಾಗ ನಾನು ನಿಮ್ಮನ್ನು ಕೇಳಬೇಕು, ಏನು ಹೊಸ ರೆಕಾರ್ಡ್ ಬಂದಿದೆಯಲ್ಲ ಅಂತ ಅಂದರೆ ಆಫ್ಟರ್ 15 ಮಿನಿಟ್ಸ್, ಎವ್ರಿ 15 ಮಿನಿಟ್ಸ್ ಇದನ್ನು ನೀವು ಚೇಂಜ್ ಮಾಡ್ಬೋದು. ಓಕೆ, ಸೊ ಯು ಕ್ಯಾನ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಓಕೆ, ಸೊ ಎಕ್ಸಾಂಪಲ್, ಪ್ರತಿ 15 ನಿಮಿಷಕ್ಕೊಂದ್ಸಲ ನಾನು ಕೇಳ್ತೀನಿ ಏನಾದ್ರು ಹೊಸ ಚೇಂಜಸ್ ಬಂದಿದೆಯಾ ಅಂತ. ರೀಟ್ರೈವ್ ಇಂಟರ್ವಲ್, ರೀಟ್ರೈ ಅಂದ್ರೆ ಏನು, ನಾನೀಗ ಕೇಳಿದೆ, ನೀವು ಆನ್ಸರ್ ಮಾಡಿಲ್ಲ ರಿಫ್ರೆಶ್ ಇಂಟರ್ವಲಲ್ಲಿ. ಯಾವಾಗ ಮತ್ತೆ ನಾನು ರೀಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಆಫ್ಟರ್ 10 ಮಿನಿಟ್ಸ್ ಇಫ್ ಯು ಡೋಂಟ್ ರೆಸ್ಪಾಂಡ್. ದೆನ್ ಎಕ್ಸ್ಪೈರ್ ಮೀನ್ಸ್ ಅಂತ ಹೇಳಿದ್ರೆ, ನಾನು ರಿಫ್ರೆಶು ಮಾಡಿದೆ, ರೀಟ್ರೈವ್ ಮಾಡಿದೆ, ಯು ಡಿಂಟ್ ಆನ್ಸರ್ಡ್. ದೆನ್ ಎಲ್ಲಿವರೆಗೂ ಆ ರೆಕಾರ್ಡ್ಸ್ನ ನಾನು ನನ್ನ ಹತ್ರ ಇಟ್ಕೋಬಹುದು ಅಂತ ಹೇಳಿದ್ರೆ, ಮೀನ್ಸ್ ಆನ್ಸರ್ ಮಾಡ್ಬೋದು ಇಫ್ ಎನಿ ಕ್ಲೈಂಟ್ ಆಸ್ಕ್ ಮೀ, ಬಿಕಾಸ್ ಐ ಆಮ್ ಎ ಸೆಕೆಂಡ್ರಿ ಸರ್ವರ್, ರೈಟ್. ಓಕೆ, ಎಲ್ಲಿವರೆಗೂ ನಾನು ಆನ್ಸರ್ ಮಾಡ್ಬೋದು ಅಂತ ಹೇಳಿದ್ರೆ 1 ದಿನದವರೆಗೂ ಆನ್ಸರ್ ಮಾಡ್ಬೋದು. ಮೀನ್ಸ್ ವಿತೌಟ್ ದಿ ಅಪ್ಡೇಟ್ ಫ್ರಮ್ ದಿ ಪ್ರೈಮರಿ. ನೀವು ಪ್ರೈಮರಿ, ನಾನು ಸೆಕೆಂಡ್ರಿ, ನಾನು 15 ನಿಮಿಷಕ್ಕೊಂದ್ಸಲ ರಿಫ್ರೆಶ್ ಮಾಡ್ತಾ ಇದ್ದೀನಿ, ಬಟ್ ನಾನು ರಿಫ್ರೆಶ್ ಮಾಡಿದ್ರು ನೀವು ಆನ್ಸರ್ ಮಾಡ್ತಾ ಇಲ್ಲ. ಆಫ್ಟರ್ 10 ಮಿನಿಟ್ಸ್ ಐ ರೀಟ್ರೈಡ್, ಫಾರ್ ದಟ್ ಆಲ್ಸೋ ಯು ಡಿಂಟ್ ಆನ್ಸರ್ಡ್. ದೆನ್ ಹೌ ಲಾಂಗ್ ಐ ಕ್ಯಾನ್ ಕೀಪ್
ಎಷ್ಟು ಹೊತ್ತುವರೆಗೂ ನಾವು ಮೊದಲು ಕಳಿಸಿರೋ ರೆಕಾರ್ಡ್ಸ್ನ ನಾನು ನನ್ನ ಹತ್ರ ಇಟ್ಕೋಬೋದು ಅಂತ ಹೇಳಿದ್ರೆ 1 ದಿನದವರೆಗೂ ಇಟ್ಕೋಬೋದು, ಅದನ್ನು ಚೇಂಜ್ ಮಾಡ್ಕೋಬೋದು. ಸೊ ಇದರಿಂದ ಮಿನಿಮಮ್ TTL. ಓಕೆ, ಸೊ ಎಲ್ಲಿವರೆಗೂ ಓಕೆ ಕ್ಲೈಂಟ್ ದಟ್ ಪರ್ಟಿಕ್ಯುಲರ್ ಕ್ಲೈಂಟ್ ಓಕೆ ನಾನು ಆನ್ಸರ್ ಮಾಡಿದೆ ಓಕೆ ಆಸ್ ಎ ಸೆಕೆಂಡರಿ ಸರ್ವರ್, ಆ ಕ್ಲೈಂಟ್ ಮಿಷಿನ್ ಎಲ್ಲಿವರೆಗೂ ಈ ಕ್ಯಾನ್ ಕೀಪ್ ದಟ್ ರೆಕಾರ್ಡ್ ಇನ್ ಇಸ್ ಕ್ಯಾಶ್. ಸೊ ಅದನ್ನು ಅಲ್ಲಿ ಡಿಫೈನ್ ಮಾಡುತ್ತೆ. ದಿಸ್ ಆಲ್ಸೋ ವಿ ಕ್ಯಾನ್ ಚೇಂಜ್ ಇಟ್. ಓಕೆ, ಸೊ ದಿಸ್ ಈಸ್ ವಾಟ್ SOA ರೆಕಾರ್ಡ್. ಪ್ರತಿ ಝೋನಿಗೂ ಒಂದು SOA ರೆಕಾರ್ಡ್ ಇರುತ್ತೆ. ಸೊ ನೆಕ್ಸ್ಟ್ ವಿಲ್ ಮೂವ್ ಟು ದಿ ಓಕೆ. ಸೊ ಇಲ್ಲಿ ನಾನು ಅದನ್ನೇ ಹೇಳಿರೋದು, ಸಿ ಒನ್ ಫರ್ ಝೋನ್ ಪ್ರೈಮರಿ ನೇಮ್ ಸರ್ವರ್ ಯಾವುದು ಅಂತ ಹೇಳುತ್ತೆ, ಇಮೇಲ್ ಅಡ್ಮಿನಿಸ್ಟ್ರೇಟರ್ ಸೀರಿಯಲ್ ನಂಬರು, ರಿಫ್ರೆಶರು, ರೀಟ್ರೈ ಇಂಟರ್ವಲ್ ಇರುತ್ತೆ. ಸೊ ನೆಕ್ಸ್ಟ್ ರೆಕಾರ್ಡ್ ಇಸ್ NS record, name server record. Okay, it contains the authoritative DNS server for that particular domain or particular, ಡೊಮೈನಿಗೆ ಯಾರು ಅಥಾರಿಟೇಟಿವ್ ಆ ಡೀಟೇಲ್ಸ್ ಇರುತ್ತೆ NS ಸರ್ವರ್ ಅಲ್ಲಿ. ಎಕ್ಸಾಂಪಲ್ಲು ಇಲ್ಲಿ ಹೋದ್ರೆ ನನ್ನ ಹತ್ರ ಮಲ್ಟಿಪಲ್ NS ರೆಕಾರ್ಡ್ಸ್ ಇದೆ. ಯಾಕೆ ಇದನ್ನು ಡಿಫಾಲ್ಟ್ ಆಗಿ ಕ್ರಿಯೇಟ್ ಆಗುತ್ತೆ ಇಫ್ ಯು ಕ್ರಿಯೇಟ್ ಎ ಝೋನ್. ಓಕೆ, ಸೊ ಈ NS ರೆಕಾರ್ಡ್ ಇಟ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಸರ್ವರ್ಸ್. ಯಾಕೆ ಎಷ್ಟು ಸರ್ವರ್ ಇರುತ್ತೆ ಅಷ್ಟು ಸರ್ವರ್. ಇಲ್ಲಿ ನಾನು ಈ 3 ಸರ್ವರು ದೇ ಆರ್ ಅಥಾರಿಟೇಟಿವ್ ಫಾರ್ ದಿಸ್ ಪರ್ಟಿಕ್ಯುಲರ್ ಝೋನ್. ಯಾವ ಝೋನಿಗೆ? job.inಗೆ. ಓಕೆ, ಸೊ ಆ ಡೀಟೇಲ್ಸು ಇರುತ್ತೆ. ಸೊ ಇಫ್ ಐ ಓಪನ್ ದಿಸ್ NS ರೆಕಾರ್ಡ್, ಯಾರು ಆ ಡೀಟೇಲ್ಸು ಇರುತ್ತೆ. ಸೊ ದಿಸ್ ಇಸ್ ದಿ ಸೋರ್ಸ್. ದಿಸ್ NS ರೆಕಾರ್ಡ್ ಇಸ್ ದಿ ಸೋರ್ಸ್ ಟು ರೆಪ್ಲಿಕೇಟ್ ದಿ ಡೇಟಾ. ಈಗ ನಾನು ಪ್ರೈಮರಿ ಮಲ್ಟಿಪಲ್ ಸೆಕೆಂಡ್ರಿ ಇರುತ್ತೆ ಅನ್ಕೊಳ್ಳೋಣ. ನಾನು ನನ್ನ ಝೋನ್ ಡೇಟಾನ ಮೀನ್ಸ್ ರೆಕಾರ್ಡ್ಸ್ನ ಕಳಿಸ್ಬೇಕಾ ಬೇಡವಾ ಅಂತ ಹೆಂಗೆ ಡಿಫೈನ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಐ ವಿಲ್ ಪುಟ್ ಎ ರೂಲ್. ಓಕೆ, ಸೊ ಇಫ್ ಐ ಗೋ ಹಿಯರ್ I can put the role. ಯಾರಿಗೆ ಕಳಿಸ್ಬೇಕು ಝೋನ್ ಟ್ರಾನ್ಸ್ಫರು? ಓನ್ಲಿ ಟು ದ ಸರ್ವರ್ ಲಿಸ್ಟೆಡ್ ಇನ್ ದಿ ನೇಮ್ ಸರ್ವರ್ ಟ್ಯಾಬ್. ಆಯ್ತಾ, ಇದಕ್ಕೂ ಹೆಲ್ಪ್ ಆಗುತ್ತೆ ಇದು ಯಾವುದೋ ನೇಮ್ ಸರ್ವರ್ ಟ್ಯಾಬ್. ಓಕೆ, ಇಟ್ ಕಂಟೈನ್ಸ್ ದಿ DM ಸರ್ವರ್ ವಿತ್ ಸೆಕೆಂಡರಿ ಝೋನ್. ಓಕೆ, ಈಸ್ ದಿ ಬೆಸ್ಟ್ ಸೋರ್ಸ್ ಆಫ್ ಅಂದರೆ ಈಗ ನನ್ನ ಕ್ಲೈಂಟ್ ನನ್ನ ರಿಕ್ವೆಸ್ಟ್ ಮಾಡ್ದ, ನನಗೆ ಈ ನೇಮಿಗೆ ರಿಸಾಲ್ವ್ ಮಾಡಿಕೊಡಪ್ಪ ಅಂತ. ಇಫ್ ಐ ನೋ ಓಕೆ, ಸೊ ಇಟ್ ಈಸ್ ದೇರ್ ಇನ್ ಮೈ ರೆಕಾರ್ಡ್ ಡೇಟಾಬೇಸ್, ಐ ವಿಲ್ ಆನ್ಸರ್. ಓಕೆ, ಸೊ ಆ ರೆಕಾರ್ಡ್ ನನ್ನ ಹತ್ರ ಇದ್ರೆ ಐ ಆಮ್ ದಿ ಅಥಾರಿಟೇಟಿವ್ ನೇಮ್ ಸರ್ವರ್ ಫಾರ್ ದಟ್ ಪರ್ಟಿಕ್ಯುಲರ್ ಝೋನ್. ಇಫ್ ಐ ಆಮ್ ನಾಟ್ ದಿ ಅಥಾರಿಟೇಟಿವ್, ಐ ನೀಡ್ ಟು ಆಸ್ಕ್ ಸಂಬಡಿ ಎಲ್ಸ್. ಅಂದರೆ ನಾನು DNS ಸರ್ವರ್ ಆಗಿ ನನ್ನ ಹತ್ರ ಆ ರೆಕಾರ್ಡ್ ಇಲ್ಲ ಅಂದರೆ ಬೇರೆ DNS ಸರ್ವರ್ನ ಆನ್ಸರ್ ಮಾಡ್ತೀನಿ, ಮೀನ್ಸ್ ಕೊಯ್ರಿ ಮಾಡ್ತೀನಿ. ಆ ಕೊಯ್ರಿ ಮಾಡಿದಾಗ ಹೂ ಇಸ್ ಆನ್ಸರಿಂಗ್ ದಿ ಪ್ರಾಪರ್ ಆನ್ಸರ್? ಓಕೆ, ಸೊ ಈಸ್ ದಿ ಓನರ್ ಆಫ್ ದಟ್ ಡೊಮೈನ್. ಸೊ ದಟ್ ರೆಕಾರ್ಡ್ ಓಕೆ, ಸೊ ಈಸ್ ಎ ನೇಮ್ ಸರ್ವರ್ ರೆಕಾರ್ಡ್. Okay, so the last but not the least, PTR, pointer record. Okay, so this is what the reverse lookup zone, how the reverse lookup zone works. See, forward andre name to IP, reverse andre IP to name. ಓಕೆ, ಸೊ ಅದು ಯಾವ ರೆಕಾರ್ಡು ಅದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ PTR, ಪಾಯಿಂಟರ್ ರೆಕಾರ್ಡ್. ಓಕೆ, ಸೊ ಇಫ್ ಐ ಗೋ ಹಿಯರ್, ಐ ಹ್ಯಾವ್ ಕ್ರಿಯೇಟೆಡ್. ನೀವು ಯಾವುದೇ ಒಂದು DNS ಮಾಡಬೇಕು ಅಂತ ಹೇಳಿದ್ರೆ, ಓಕೆ, ಸೊ ಇಫ್ ಇಟ್ ಇಸ್ AD ಇಂಟಿಗ್ರೇಟೆಡ್ DNS, ಫಾರ್ವರ್ಡ್ ಲುಕ್ಅಪ್ ಝೋನ್ ಬೈ ಡಿಫಾಲ್ಟ್ ಕ್ರಿಯೇಟ್ ಆಗಿಬಿಡುತ್ತೆ ಆಟೋಮೆಟಿಕಲಿ, ನೀಡ್ ನಾಟ್ ಟು ವರಿ. ಬಟ್ ರಿವರ್ಸ್ ಲುಕ್ಅಪ್ ಝೋನ್ ಇಸ್ ನಾಟ್ ಲೈಕ್ ದಟ್, ಯು ನೀಡ್ ಟು ಕ್ರಿಯೇಟ್ ಇಟ್ ಮ್ಯಾನ್ಯುವಲಿ. ಇಲ್ಲಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ಓಕೆ, ಸೊ ಝೋನ್ನು ಕ್ರಿಯೇಟ್ ಮಾಡಿದೆ, ದೆನ್ ಇನ್ಸೈಡ್ ದಟ್ ಐ ಹ್ಯಾವ್ ಕ್ರಿಯೇಟೆಡ್ ದಿ ಪಾಯಿಂಟರ್ ರೆಕಾರ್ಡ್ಸ್ ಆಲ್ಸೋ. ಓಕೆ, ಸೊ ಈ ನೇಮಿಗೆ ಏನು IP, ಸೊ ಇಟ್ ಈಸ್ ಎ ರಿವರ್ಸ್ ಆಫ್ ದಟ್. ಓಕೆ, ಇಲ್ಲೂ SOA ರೆಕಾರ್ಡ್. ಸೊ SOA ರೆಕಾರ್ಡು NS ರೆಕಾರ್ಡು ಡೋಂಟ್ ಕನ್ಫ್ಯೂಸ್, ಇಟ್ ಈಸ್ ಜಸ್ಟ್ ಓಕೆ ಬೈ ಡಿಫಾಲ್ಟ್ ರೆಕಾರ್ಡ್ಸ್. ಒನ್ ಇಸ್ ಫಾರ್ ಪರ್ ಝೋನ್ 1 ಆ್ಯಂಡ್ NS ಯಾರ್ಯಾರು ಸರ್ವರ್ ಇರುತ್ತೆ ಅದು. ಸೊ ಈ ಪಾಯಿಂಟರ್ ರೆಕಾರ್ಡು PTR ರೆಕಾರ್ಡ್ ಯಾವಾಗ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ, ಇಟ್ ಪ್ರೊವೈಡ್ಸ್ IP ಅಡ್ರೆಸ್ ಟು ದಿ ನೇಮ್. ಕರೆಕ್ಟ್, ಇಟ್ ಇಸ್ ಆಪೋಸಿಟ್ ಟು quad A. ಕರೆಕ್ಟ್, ಯೂಸ್ ಫಾರ್ ರಿವರ್ಸ್ ಲುಕ್ಅಪ್ ಝೋನ್ ಟೂಲ್. ಓಕೆ, ಅಂದರೆ ಟ್ರಬಲ್ ಶೂಟಿಂಗ್ ಪರ್ಪಸ್ಸಿಗೆ. ಈಗ ಯಾವುದೋ ಒಂದು ಸರ್ವರ್ IP ಹೆವಿ ಓಕೆ ಅನ್ನೆಸೆಸರಿ ಟ್ರಾಫಿಕ್ ಕ್ರಿಯೇಟ್ ಮಾಡ್ತಿದ್ದೆ, ಯಾವುದಾದ್ರು ಸರ್ವರ್ ಅಂತ ಡಿವೈಸ್ ಬೈ ಡಿವೈಸ್ IP ಹಾಕಿ ಹುಡ್ಕೊಳಕ್ಕಾಗಲ್ಲ. ಅದು ಏನು ಸರ್ವರ್ ನೇಮ್ ಏನೋ ಅದ್ರ ಟ್ಯಾಗ್ ಮೇಲೆ ಇದನ್ನ ಯೂಸ್ ಮಾಡಿ ಐಡೆಂಟಿಫೈ ಮಾಡ್ಬೋದು. ಓಕೆ, ಆ್ಯಂಡ್ ಫ್ಯೂ ಅಪ್ಲಿಕೇಶನ್ಸ್ ಓಕೆ ರಿಕ್ವೈರ್ಸ್ ದಿಸ್ PTR, ನಾಟ್ ಆಲ್ ದಿ ಅಪ್ಲಿಕೇಶನ್, ಬಟ್ AD ವಿಲ್ ವರ್ಕ್ ವಿತೌಟ್ ದಿ PTR. ಈವನ್ ದೋ ಇಫ್ ಯು ಡೋಂಟ್ ಹ್ಯಾವ್ PTR, ರಿವರ್ಸ್ ಲುಕ್ಅಪ್ ಝೋನ್, AD ಏನು ಓಕೆ, ಸೊ ಸಮಸ್ಯೆ ಆಗಲ್ಲ. ಅರ್ಥ ಆಯ್ತಲ್ಲ? ಇನ್ನೂ ಬೇಜಾನು ರೆಕಾರ್ಡ್ಸ್ ಇದೆ. ಓಕೆ, ಬಟ್ ಓಕೆ, ಸೊ ಫಾರ್ ಸಿಸ್ಟಮ್ ಅಡ್ಮಿನ್ ಜಾಬ್ ಇಷ್ಟು ರೆಕಾರ್ಡ್ಸ್ ಬಗ್ಗೆ ಗೊತ್ತಿದ್ರೆ ನಿಮಗೆ ಸಾಕು. ಐ ಹೋಪ್ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ತಿಳ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅವ್ರಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.